ನೋಡಿ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಬೆಳಗ್ಗೆ ಮಳೆ ಬಂದಿದೆ. ಇದು ಸಿಫಿನ ಹಿಂಭಾಗ ಸ್ನೇಹಿತರೆ, ನೀವು ನೋಡ್ಬೋದು 6ನೇ ಫ್ಲೋರಲ್ಲಿ ಹಿಂಭಾಗ. ಜೊತೆಗೆ ನಮಗೆ ಹಿಂದ್ಗಡೆಯಿಂದವ ಬೋಟು ಕ್ರೂಸು ನಮ್ಮದು ಯಾವ ಥರ ಸ್ಪೀಡಲ್ಲಿ ಹೋಗ್ತಾಯಿದೆ ಅನ್ನೋ ನೋಡೋಕ್ಕೋಸ್ಕರ ಬಂದಿದ್ದೀವಿ ಕೇಜಿಗೆ. ನೀವು ನೋಡ್ಬೋದು ಆ ಕಡೆ ಸೂರ್ಯ ಉದಯ ಆಗ್ತಾಯಿದೆ ಈಗ. ನೋಡಿ ಸರ್, ಸೂರ್ಯ ಈಗ ಉಲ್ಟಾ ಕಾಣಿಸ್ತಾ ಇದೆ. ನಾನು ಈ ಕಡೆ ಕಾಣಿಸಂಗಾಯ್ತು, ತಿರ್ಕೊಂಡು ಹೋಗ್ತಾಯಿರೋದು. ಈಗ ಒಂದು ಚಾನಲಿಂದ ನೀರು ಬಿಟ್ಟರೆ ಯಾವ ಥರ ಸ್ಪೀಡಾಗಿ ಹೋಗುತ್ತೆ ಆ ಲೆಕ್ಕಾಚಾರದಲ್ಲಿ ನೀರು ಕಾಣಿಸ್ತಾ ಇದೆ ನಮಗೆ. ಹಿಂದ್ಗಡೆ ಹೋಗ್ತಾ ಇರೋದು ಕೇಜಿಗೆ ಅಷ್ಟು ಸ್ಪೀಡಾಗಿ ಹೊಡಿತಾ ಇದೆ ಇದಕ್ಕೆ. ಸುತ್ತ ಸಮುದ್ರ ಸ್ನೇಹಿತರೆ, ಸುತ್ತ ತುದಿ ಎಕಡೆಯಿಂದ ಎಕಡೆಗೆ ನೋಡಿದ್ರು ಸಮುದ್ರ. ಮಧ್ಯದಲ್ಲಿ 2 ದಿವಸ ಕಾಲ ಸಮುದ್ರದಲ್ಲೇ ಕಳ್ಕೊಂಡು ಬರ್ತಾ ಇರೋಂಥದ್ದು ಇದು. ಇವತ್ತು ನಾವು ಒಂದು 10:30 ಹೊತ್ತಿಗೆ ಆಚೆ ಕಡೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಮೇ ಬಿ ಗೊತ್ತಿಲ್ಲ ನನಗೂ ಟೈಮಿಂಗ್ಸ್ ಎಷ್ಟೊತ್ತಿಗೆ ಬಿಡ್ತಾರೆ ಅಂತ. ತಿಂಡಿ ತಿನ್ಕೊಂಡ ಮೇಲೆ ಆಚೆ ಕಡೆ ಹೋಗ್ಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ ಸಿಪ್ಪಿಂದ. ನಾವು ಅದಕ್ಕೆ ಕ್ಯೂರಿಯಾಸಿಟಿಲಿ ಪ್ರತಿ ಕ್ಷಣ ಅನುಭವಿಸ್ಬೇಕಂತ ಈ ಜಾಗಕ್ಕೆ ಬಂದಿದ್ದೀವಿ. ಕೆಲವು ಮಾಹಿತಿಗಳನ್ನು ಸಂಗ್ರಹಿಸೋಕ್ಕೋಸ್ಕರ ಬಂದಿರೋವಂಥದ್ದು. ಬೆಳಗ್ಗೆ ಮುಂಜಾನೆ ಸಾನೆ ಮಳೆ ಕೂಡ ಬರ್ತಾ ಇದೆ. ಇದು ಹಿಂಬದಿ, ಇದು ಉಲ್ಟಾ ಹೋಗ್ತಾ ಇರೋದ್ರಿಂದ ನೀರು ಈ ಥರ ಕಾಣಿಸ್ತಾ ಇದೆ. ಫ್ರಂಟ್ ಭಾಗಕ್ಕೆ ಹೋದರೆ ಈ ಥರ ಅಲೆಗಳು ಈ ಥರ ಹೋಗ್ತಾರೆ, ಉಲ್ಟಾ ಹೋಗೋದೇನು ಕಾಣಿಸಲ್ಲ. ನಾರ್ಮಲೇ ಬೋಟ್ ಹೋಗ್ತಾ ಇರುತ್ತೆ ಕ್ರೂಸು. ಮುಂಭಾಗದಲ್ಲೂ ನಾವು ಕೂಡ ವೀಡಿಯೋ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡ್ತೀನಿ. ಟವರುಗಳೇ ಇಲ್ಲ ಅಂಥ ಒಂದು ಪ್ಲೇಸಲ್ಲಿ ನಿರ್ಜಲ ಪ್ರದೇಶಕ್ಕೆ ಬಂದಂಗಾಗಿದೆ ನಮಗೆ. 2 ದಿವಸದಿಂದ ಫೋನ್ಗಳೇ ಇಲ್ಲ ಆ್ಯಕ್ಚುಲಿ. ನೋಡಿ ಯಾವ ಥರ ಹೋಗ್ತಾಯಿದೆ, ಎಷ್ಟು ಸ್ಪೀಡಾಗಿ ಹೋಗ್ತಾಯಿದೆ ಅಂತ ದಾರಿನೇ ಕಾಣಿಸ್ತಾ ಇದೆ ನಮ್ಮದು. ಎಲ್ಲಿ ಹೋಗ್ತಾಯಿದೆ ಇದು, ವಾಪಸ್ ಹೆಂಗೆ ಹೋಗ್ತಾಯಿದೆ ಅಂತ ನೋಡಿ. ನಮ್ಮ ಬಾಬಣ್ಣವರು ಭಾರಿ ವೀಡಿಯೋದಲ್ಲಿ ಸ್ಪೀಡಾಗಿ ಮಾಡ್ತಾಯಿದ್ದಾರೆ ಆ ಕಡೆಯಿಂದ. ಸೂರ್ಯ ಉದಯ ಆಗಿ ಮೇಲ್ಗಡೆ ಬಂದಿದೆ. ನಾವು ಸೂರ್ಯ ಉದಯ ನೋಡಬೇಕು ಅಂತ ಭಾರಿ ಕ್ಯೂರಿಯಾಸಿಟಿಲಿದ್ದು 2 ದಿವಸ ತಕ್ಕಲ್ವೇ. ಪ್ರಕೃತಿ ನಮಗೆ ಸ್ವಲ್ಪ ಕೈ ಕೊಡ್ತು ಅಂತಲೇ ಅಂದ್ಕೋಬೋದು. ಸುಮಾರು ಒಂದು 1/4 ಗಂಟೆ ಟೈಮು ಸೂರ್ಯ ಕಾಣಿಸಲ್ಲ, ಆಮೇಲೆ ಕಾಣಿಸ್ತಾ ಇದೆ. ಯಾಕೆಂದರೆ ಮೋಡೋದು ಏನೋ ವ್ಯತ್ಯಾಸ ಇರಬೇಕು. ಸೂರ್ಯ ಉದಯ ಆಗಿದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀಲಿ ಸಮುದ್ರದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್.